ನೋಡ್ಕೋತಾರೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಸೆಲ್ವಂ, ಸಮಾಜ ಸೇವಕರು, BMTC ಚಾಲಕರು, ಸಮಾಜ ಸೇವಕರು ಹಾಗೂ ನಮ್ಮ ಜನರು ಬಳಗ ಅಧ್ಯಕ್ಷರು. ಇವತ್ತಿನ ದಿನ ವಿಶೇಷವಾಗಿ ನಾನು ಮತ್ತು ಅಂಕದಾಸೈ ಮಲ್ಲೇಶ್ ದೊಡ್ಡಬಳ್ಳಾಪುರದಿಂದ ನನ್ನ ಕುಚ್ಚುಗು ಗೆಳೆಯ ಪ್ರೀತಿಯ ಪರಮೇಶ್ವರನ್ನು PB ಶ್ರೀನಿವಾಸ್ ಅಂತೆ ಖ್ಯಾತಿಯಾಗಿರುವಂಥ ಪರಮೇಶ್ವರನ್ನು ನೋಡಲಿಕ್ಕೆ ನಾವು ಬಂದಿದ್ವಿ. ನಮಗೆ ತುಂಬ ಸಂತೋಷ ಅವ್ರು ನೋಡಿ. ಕಲಾವಿದರು ಎಷ್ಟೋ ಕಲಾವಿದರನ್ನು ಅವರು ಬೆಳೆಸಿದರು, ಆದರೆ ಒಬ್ಬ ಕಲಾವಿದನ್ನು ಅವ್ರನ್ನು ಬಂದು ನೋಡಿಲ್ಲ. ಯಾಕಂದರೆ ಅದು ತುಂಬ ನನ್ನ ಮನಸ್ಸಿಗೆ ತುಂಬ ನೋವಾಗ್ತಿದೆ. ನನ್ನ ಸ್ನೇಹಿತರಿಗೆ ಮಲ್ಲೇಶ್ಗೆ ಹೇಳಿದೆ, ಈ ಥರ ಇದೆ ಮಲ್ಲೇಶ್, ನಮ್ಮ ಸ್ನೇಹಿತರಿಂದ ಹೇಳಿದೆ. ದೊಡ್ಡಬಳ್ಳಾಪುರದಿಂದ ಬಂದು ನೋಡಲಿಕ್ಕೆ ಬಂದಿದ್ದಾರೆ. ಆದರೆ ಇಲ್ಲಿ ಇರುವಂಥ ಕಲಾವಿದರು ಒಬ್ಬರು ಅವ್ರನ್ನ ಬಂದು ನೋಡೋಕ್ಕಲ್ಲ. ಅವ್ರದ್ದು ಏನು ಚಿಂತೆ ಅಂದರೆ ಕಲಾವಿದರು ಒಬ್ಬರು ಬಂದು ಮಾತಾಡೋಲ್ಲ ಅಂತೇಳಿ ಅದು ಒಂದೇ ಅವರು ಕೊರಗ್ತಾ ಇದ್ದಾರೆ. ಮನೆಯಲ್ಲಿ ಊಟನೂ ಮಾಡ್ತಾ ಇಲ್ಲ ಸರಿಗೆ. ಚಿನ್ನದಂಥ ಹೆಂಡತಿ, ಚಿನ್ನದಂಥ ಮಕ್ಕಳು ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅವ್ರು ಊಟನೂ ಮಾಡಲ್ಲ. ಅವ್ರ ಮಗನ ಇವತ್ತಲ್ಲಿ ಬಂದ ತಕ್ಷಣ ಹೇಳಿದ್ರು, ಸರ್ ಊಟ ಮಾಡಲ್ಲ ಅಂತೇಳಿ. ಯಾಕಂದರೆ ಅವ್ರ ಮನಸ್ಸಲ್ಲಿ ಕೊರಗ್ತಾ ಇದ್ದಾರೆ. ದಯವಿಟ್ಟು ಕೈ ಮುಗಿದು ನಿಮ್ಮನ್ನು ಕೇಳೋದೇನೆಂದರೆ, ಕಲಾವಿದರು ಬಂದು ಅವ್ರು ನೋಡಿ ಮಾತಾಡ್ಸೋಗಿ. ಅವರೇ ನಿಮ್ಮ ಹತ್ರ ದುಡ್ಡು ಕಾಸು ಏನು ಕೇಳಲ್ಲ, ಪ್ರೀತಿನ ಒಂದು ಮಾತು ಮಾತಾಡಿದ್ರೆ ದೇವರವ್ರಿಗೆ ಇನ್ನೂ ಸ್ವಲ್ಪ ದಿನ ಆರೋಗ್ಯ ಕೊಡಲಿ ಅಂತ ನಮ್ಮ ಒಂದು ಚಿಕ್ಕ ಆಸೆ. ದಯವಿಟ್ಟು ಕಲಾವಿದರು ಬನ್ನಿ. ನಮ್ಮ ಮಲ್ಲೇಶ್ ಅವರು ನೋಡಲಿಕ್ಕೆ ಒಂದು ಫೋನ್ ಮಾಡಿ ಓಡಿ ಬಂದರು. ದಯವಿಟ್ಟು ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮನ್ನು ಕೈ ಬಿಡುಗು ಕೇಳಿಕೊಳ್ತೇನೆ. ದಯವಿಟ್ಟು ಒಂದು ಬಂದು ಅವ್ರನ್ನ ಬಂದು ಮಾತಾಡ್ಸ್ಕೊಂಡೆ ಸಾಕು. ಒಂದೆರಡು ಮಾತು ಏನಾಗಿತ್ತು. ದಿನ ಕೊರಗ್ತಾ ಅಳ್ತಾ ಇರುತ್ತೆ. ಕಂಪ್ಲೇಂಟ್ ಮಾಡಿದ್ರು. ಎಲ್ಲ ನನ್ನ ಹಿರಿಯ ಕಲಾವಿದರಿಗೆ ಮತ್ತೆ ನಮಸ್ಕಾರ. ಎಲ್ಲರಿಗೂ ನನ್ನ ಹಿರಿಯ ಕಲಾವಿದರಿಗೆ ನಮಸ್ಕಾರ ತಿಳಿಸ್ತಾ, ಕಲಾವಿದರು ನನಗೆ ಭಾಳ ಪ್ರಾಣ, ಅಭಿಮಾನಿಗಳ ದೇವರು ಅಂತ ಅಣ್ಣವ್ರು ಹೇಳ್ತಿದ್ರೆ ಹಾಗೆ ನನಗೆ ಸುಮಾರು ಜನ ಕಲಾವಿದಿದ್ದಾರೆ. ಕಲಿಯವರು BR ಛಾಯಾ, ಮಂಜುಳಾ, ಗುರುರಾಜು ಇವರೆಲ್ಲ ನನ್ನ ಹತ್ರನೇ ಬೆಳೆದವರು. ಸಾಧುಕ್ ಹೋಗಿರೋರು, ತಂದೆ ತಾಯಿ ಕೂಡ ಇಬ್ಬರು ಅಷ್ಟೇ 71 ನನ್ನ ಜೊತೆಲಿ ಬೆಳೆದವರು ಅವರು. ನಾನು ಆರೋಗ್ಯ ಆಗಿದ್ದೀನಿ. ನಿಮ್ಗಳ ಪ್ರೀತಿ ವಿಶ್ವಾಸದಿಂದ ನಾನು ಆರೋಗ್ಯ ಆಗಿದ್ದೀನಿ. ಭಗವಂತ ನಿಮಗೆ ಇಷ್ಟ ಇದ್ರ ಇಷ್ಟ ಬಂದು ನನ್ನ ನೋಡ್ಕೊಂಡು ಹೋಗ್ಬೇಕು ಅಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮೂಲಕ ನಾನು ಕೇಳ್ತಾ ಇದ್ದೀನಿ. ಎಲ್ಲ ಹಿರಿಯ ಕಲಾವಿದರಿಗೆ, ನನ್ನ ಕಿರಿಯ ಕಲಾವಿದನ ಅನಂತ ಧನ್ಯವಾದ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ನನ್ನ ಆತ್ಮೀಯನಾದ ದೊಡ್ಡಬಳ್ಳಾಪುರದಿಂದ ಬಂದಿದ್ದ ಮಲ್ಲೇಶ್ ಅವರಿಗೆ, ಅವರು ನನ್ನ ಕಂಡ್ರೆ ಭಾಳ ಪ್ರಾಣ. ದೊಡ್ಡಬಳ್ಳಾಪುರದಲ್ಲಿ 3 ಸಲ ಪ್ರೋಗ್ರಾಮ್ಗೆ ಹೋಗಿರಿ, ಅಲ್ಲಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನಗೆ ಮಲ್ಲೇಶ್ ಅವರು. ಅಲ್ಲಿ ಸ್ನೇಹಿತರು, ಅವರಿಗೆ ಭಗವಂತ ಎಲ್ಲ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನನ್ನ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಮತ್ತೆ ಇವರು ದಾವಣಗೆರೆಯಿಂದ ಕುಬೇರಪ್ಪ ಅವರು ಮಣಿ ಅಂತೆಲ್ಲ ಬಂದೋಗಿದ್ದಾರೆ. ಮಲ್ಲೇಶ್ ಜೊತೆಗೆ ಸೆಲ್ವಂ ಬಂದಿದ್ದಾರೆ. ಅವರು ನನ್ನ KSRTC ಇದ್ದವರು, ನಾನು BTS ಇದ್ದಿದ್ದೆ. ಭಾಳ ಧನ್ಯವಾದಗಳು ನಿಮ್ಮೆಲ್ಲರಿಗೂ. ಆಯ್ತು ಡಾರ್ಲಿಂಗ್ ಮಲ್ಲೇಶ್. ಸ್ನೇಹಿತರೆ, ಆತ್ಮೀಯ ಕಲಾವಿದರೆ, ಹಿರಿಯ ಕಲಾವಿದರು ಎಷ್ಟು ಬಾಧೆ ಬೀಳ್ತಾರೆ ಅನ್ನೋದನ್ನ ನೋಡ್ತಾ ಇದ್ದೀರಾ ಅಲ್ವಾ. ಕಲಾವಿದರು ಅಂತ ಹೇಳಿದ್ರೆ ಜೇನುಗೂಡಿನ ಬಳದ್ದಂಗೆ ಒಟ್ಟಾಗಿರ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊತೀವಿ. ಒಬ್ಬರು ಕಲಾವಿದರು ಕಷ್ಟದಲ್ಲಿ ನಾವು ಹೋಗ್ಬಿಟ್ಟು ಸ್ಪಂದಿಸ್ಬೇಕು, ನಾವು ಹಣಕಾಸನ್ನ ಸ್ಪಂದಿಸ್ಬೇಕು ಅಂತ ನಾನು ಹೇಳ್ತಾ ಇಲ್ಲ. ಅವ್ರ ಆರೋಗ್ಯ ವಿಚಾರಿಸುವಂತ ನಿಟ್ಟಿನಲ್ಲಿ ನಾವು ಹೋಗಿ ಅವ್ರ ಪ್ರೀತಿ ವಿಶ್ವಾಸ ಮಾತಾಡ್ಸ್ಬಿಟ್ಟು ಬಂದ್ರೆ ಅದೇ ಅವ್ರಿಗೆ ದೊಡ್ಡ ಸೌಭಾಗ್ಯ. ಎಲ್ಲಾ ಕಲಾವಿದರು, ಸುತ್ತಮುತ್ತ ಇರುವಂತ ಕಲಾವಿದರುಗಳು ಚೆನ್ನಾಗಿರೋ ಅವ್ರ ಜನ ಆಡಿದ್ದೀರಾ, ಅವ್ರ ಜೊತೆನ ಕುಣಿದಿದ್ದೀರಾ, ಅವ್ರ ಜೊತೆ ಒಳ್ಳೊಳ್ಳೆ ಚೆನ್ನಾಗಿ ಓಡಾಡಿದ್ದೀರಾ. ಆದ್ರೆ ಈಗ ಅವರು ಅನಾರೋಗ್ಯವಾಗಿ ಮನೆಯಲ್ಲಿರುವಾಗ ದಯವಿಟ್ಟು ಅವರಿಗೆ ಧೈರ್ಯ, ಸಾಂತ್ವನ ನೀಡಬೇಕೆ ಹೋಗಿ ಭೇಟಿ ನೀಡಿ, ಅವ್ರ ಮನೆಗೆ ಹೋಗಿ ಭೇಟಿ ನೀಡಿ ಅವ್ರನ್ನ ಒಂದೆರಡು ಮಾತಾಡ್ಸ್ಬಿಟ್ಟು ಬಂದ್ರಿ ಅಂತ ಎಲ್ಲ ಕಲಾವಿದರಲ್ಲೂ ಕಳಕಳಿಯಾಗಿ ಕೇಳ್ಕೊತಾ ಇದ್ದೀನಿ. ಎಲ್ಲ ಸ್ನೇಹಿತರು ಬಂದು ಕಲಾವಿದರು ನಮ್ಮ ಸರ್ನ ಬಂದು ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ.